ಚುನಾವಣೆ ಹೊತ್ತಲ್ಲೇ ಧರ್ಮದ ದಾಳವನ್ನ ಉಳಿಸಲಾಗ್ತಾ ಇದೆ. ದಾವಣಗೆರೆ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ವೀರಶೈವ ಲಿಂಗಾಯತ ಹಾಗೆ ಪಂಚಮಸಾಲಿ ಮುಖಂಡರ ಸಭೆಯನ್ನ ಕರೆಯಲಾಗಿರುವಂತದ್ದು. ದಾವಣಗೆರೆ ಕ್ಷೇತ್ರ ಅಂದ್ರೆ ಅಲ್ಲಿ ಲಿಂಗಾಯತ ಸಮುದಾಯ, ವೀರಶೈವ ಲಿಂಗಾಯತ ಸಮುದಾಯದವರೇ ನಿರ್ಣಾಯಕರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗ ಅದರದ್ದೇ ದಾಳವನ್ನ ಉಳಿಸಲಾಗ್ತಾ ಇದೆ. ವೀರಶೈವ ಲಿಂಗಾಯತ ಪಂಚಮಸಾಲಿ ಮುಖಂಡರ ಸಭೆಯನ್ನ ಕರೆಯಲಾಗಿದೆ. ದಾವಣಗೆರೆಯಲ್ಲಿ ಇಂದು ಸಮಾನ ಮನಸ್ಕರ ಸಭೆಯನ್ನ ಕರೆಯಲಾಗಿರುವಂತದ್ದು. ಈ ಒಂದು ಸಭೆಯಲ್ಲಿ ಬಿಜೆಪಿಯ ನಾಗರಾಜ್, ಕಾಂಗ್ರೆಸ್ ಮುಖಂಡ ತೇಜಸ್ವಿ ಪಟೇಲ್, ಕೆಪಿಸಿಸಿ ಕಾರ್ಯದರ್ಶಿ ಸುಭಾಷ್ ಚಂದ್ರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಸಮಾನ ಮನಸ್ಕರ ಸಭೆಯಿಂದ ಯಾರಿಗೆ ಅನುಕೂಲ ಆಗುತ್ತೆ, ಯಾರಿಗೆ ವರದಾನ ಆಗುತ್ತೆ, ಬಿಜೆಪಿಗೆ ಸಹಕಾರಿಯಾಗುತ್ತಾ ಅಥವಾ ಕಾಂಗ್ರೆಸ್ಗೆ ಸಹಕಾರಿಯಾಗುತ್ತಾ, ಇದರ ಒಂದು ಪ್ರಶ್ನೆ ಕೂಡ ಎದ್ದಿರುವಂತದ್ದು. ಶಾಮನೂರು ಶಿವಶಂಕರಪ್ಪ ಅವರ ಅಸಲಿ ಆಟ ಈಗ ಶುರುವಾಯ್ತಾ ಅನ್ನುವ ಪ್ರಶ್ನೆ ಕೂಡ ಈ ಒಂದು ಸಭೆಯ ಹಿಂದೆ ಎದ್ದಿರುವಂತಹ ಒಂದು ಪ್ರಶ್ನೆ ಆಗಿದೆ. ಬಿಜೆಪಿ ಪಂಚಮಸಾಲಿ ಮತಗಳ ಡಿವೈಡ್ ಆಗುತ್ತಾ ಇಲ್ಲಿ? ಏಕೆಂದ್ರೆ ಈ ಹಿಂದಿನಿಂದ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ರು, ಅಂದ್ರೆ GM ಸಿದ್ದೇಶ್ವರ್ ಅವರಿಗೆ. ಈ ಬಾರಿ ಅದು ಡಿವೈಡ್ ಆಗುತ್ತಾ ಅನ್ನುವ ಪ್ರಶ್ನೆ ಕೂಡ ಇದೆ. ಬಿಜೆಪಿ ಹೆದರಿಸಲು ಈ ಒಂದು ಷಡ್ಯಂತ್ರವನ್ನ ಹೆಣೆಯಲಾಗಿದೆಯಾ? ಇಲ್ಲಿ HS ನಾಗರಾಜ್ ಬಿಜೆಪಿಯ ನಾಯಕ ಬಿಜೆಪಿ ಪಕ್ಷವನ್ನ ತೊರಿತಾರ ಅನ್ನುವ ಪ್ರಶ್ನೆ ಕೂಡ ಇದೆ. ಒಂದೇ ಪಕ್ಷವನ್ನ ಬೆಂಬಲಿಸುವಂತ ಚಿಂತನೆ ಇದೆಯಾ ಈ ಒಂದು ಸಮಾನ ಮನಸ್ಕರ ಸಭೆಯಲ್ಲಿ? ರಾಜಕೀಯ ಒಗ್ಗಟ್ಟು ಪ್ರದರ್ಶನಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕುತೂಹಲವನ್ನ ಮೂಡಿಸಿದೆ ಪಂಚಮಸಾಲಿ ಮುಖಂಡರ ಈ ಒಂದು ಸಭೆ. ಏನಾಗುತ್ತೆ, ಏನ್ ನಿರ್ಧಾರವನ್ನ ಕೈಗೊಳ್ತಾರೆ, ಇವರು ಮಾಡ್ತಾ ಇರುವಂತಹ ಸಭೆಯ ಹಿಂದಿನ ಉದ್ದೇಶ ಆದ್ರೂ ಏನು, ಸಭೆಯ ನಂತರನೇ ತಿಳಿಬೇಕಾಗಿದೆ. ಯಾಕೆಂದ್ರೆ ಬಿಜೆಪಿಯ ನಾಯಕರಾಗಿರುವಂತಹ ನಾಗರಾಜ್ ಅವರಾಗಿರ್ಬೋದು, ಹಾಗೆ ತೇಜಸ್ವಿ ಪಟೇಲ್, ಕಾಂಗ್ರೆಸ್ನ ನಾಯಕ ತೇಜಸ್ವಿ ಪಟೇಲ್, ಕೆಪಿಸಿಸಿಯ ಒಂದು ಕಾರ್ಯದರ್ಶಿ ಕೂಡ ಆ ಒಂದು ಇದಕ್ಕೆ ಸಮಾರಂಭಕ್ಕೆ ಹೋಗ್ತಾ ಇರುವಂತದ್ದು, ಸಮಾನ ಮನಸ್ಕರ ಸಭೆಗೆ ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಏನಾಗಬಹುದು ಈ ಒಂದು ಸಭೆಯನ್ನ ಕರೆದಿರುವಂತ ಉದ್ದೇಶ ಆದ್ರೂ ಏನು ಅಂತ. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಬಿಜೆಪಿಯನ್ನ ಹಣಿಯೋದಕ್ಕೋಸ್ಕರ ಸತತವಾಗಿ ಏನ್ GM ಸಿದ್ದೇಶ್ವರ್ ಅವರು ಗೆಲ್ತಾ ಬರ್ತಿದ್ದಾರೆ, ಅವರ ಗೆಲುವಿಗೆ ಬ್ರೇಕ್ ಅನ್ನ ಹಾಕೋದಕ್ಕೋಸ್ಕರ ಏನಾದ್ರೂ ಈ ಒಂದು ಸಭೆಯನ್ನ ಕರೆಯಲಾಗಿದೆಯಾ ಅನ್ನುವ ಪ್ರಶ್ನೆ ಕೂಡ ಗೆದ್ದಿದೆ. ಏನಾಗುತ್ತೆ ಅನ್ನುವ ಕುತೂಹಲ ಕೂಡ ಬಿಜೆಪಿ ನಾಯಕರಲ್ಲಿದೆ. ಯಾಕೆಂದ್ರೆ ಬಿಜೆಪಿಯ ನಾಗರಾಜ್ ಬೇರೆ ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರೇನಾದ್ರೂ ಪಕ್ಷವನ್ನ ತೊರೆಯಲಿದ್ದಾರಾ, ಈ ಒಂದು ಸಭೆಯಲ್ಲಿ ಭಾಗಿಯಾಗುವ ಮುಖಾಂತರ ನಂತರ ಅದರಲ್ಲಿ ಏನಾದ್ರೂ ಘೋಷಣೆ ಮಾಡ್ತಾರಾ, ನಾನು ಬಿಜೆಪಿ ಪಕ್ಷವನ್ನ ತೊರಿತಾ ಇದ್ದೀನಿ ಅನ್ನೋದರ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆ ಎದ್ದಿದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆಗಿರುವಂತಹ HMP ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕುಮಾರ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಪಂಚಮಸಾಲಿ ಮುಖಂಡರ ಸಭೆ, ವೀರಶೈವ ಲಿಂಗಾಯತ ಮುಖಂಡರ ಸಭೆಯನ್ನ ಕರೆಯಲಾಗಿರುವಂತದ್ದು. ಉದ್ದೇಶ ಆದ್ರೂ ಏನು ಅಂತ? ಹೌದು ಪೃಥ್ವಿರಾಜ್, ಏನು ಕಳೆದ 2 ದಿನದ ಹಿಂದೆ ದಾವಣಗೆರೆ ರಾಜಕಾರಣದಲ್ಲಿ ಸಂಚಲನೆ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಸಮಾನ ಮನಸ್ಕರು ಹಾಗೂ ಪಂಚಮಸಾಲಿ ಸಮಾಜದ ಮುಖಂಡರು ದಾವಣಗೆರೆ ನಗರದ ಅಕ್ಕಮಹಾದೇವಿ ಚೌಟ್ರಿಯಲ್ಲಿ ಏನು ಸಭೆ ಕರೆದಿದ್ರು. ಈ ಸಭೆಯಲ್ಲಿ ಪಂಚಮಸಾಲಿ ಸಮಾಜದ ಮುಖಂಡರು ಆದ ಬಿಜೆಪಿ ಮುಖಂಡರಾದ HS ನಾಗರಾಜ್ ಕೂಡ ಹಾಗೂ ರೈತ ಮುಖಂಡ ತೇಜಸ್ವಿ ಪಟೇಲ್ ಹಾಗೂ ಕೆಪಿಸಿಸಿ ಕಾರ್ಯದರ್ಶಿ ಸುಭಾಷ್ ಚಂದ್ರ ಕೂಡ ಭಾಗವಹಿಸಿದ್ರು. ಈ ವೇದಿಕೆಯಲ್ಲಿ ಏನು ಪಂಚಮಸಾಲಿ ಸಮಾಜದ ಜಿಲ್ಲೆಯಲ್ಲಿ 2 ಲಕ್ಷ ಮತದಾರರು ಇದ್ದಾರೆ. ಈ ಮತದಾರರಿಗೆ ನಮ್ಮ 2 ಪಕ್ಷಗಳು ಅನ್ಯಾಯ ಮಾಡಿದೆ ಅಂತ ಹೇಳಿ ತೀರ್ಮಾನ ತಗೊಳ್ತಾ ಇದ್ರು. ನಮ್ಮ 2 ಪಕ್ಷಗಳು ಅನ್ಯಾಯ ಮಾಡಿದೆ ಅಂತ ಹೇಳಿ ತೀರ್ಮಾನ ತಗೊಳ್ತಾ ಇದ್ರು. ಏನು ಒಂದು ತೀರ್ಮಾನದ ಪ್ರಕಾರ HS ನಾಗರಾಜ್ ಅವರು ಬಿಜೆಪಿಯಲ್ಲಿ ನಮ್ಮನ್ನ ಕಡೆಗಾಣಿಸಿದ್ದಾರೆ. ನಮ್ಮ ತಂದೆಯಾದ ಶಿವಪ್ಪನವರ ಮಾತು ಕೂಡ ಕೇಳಿಲ್ಲ. ಹೀಗಾಗಿ ನಾವು ಅವರಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಇನ್ನು ತೇಜಸ್ವಿ ಪಟೇಲ್ ಅವರು ನನಗೆ ಕಾಂಗ್ರೆಸ್ನವರು ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಕರೆಸಿ ಟಿಕೆಟ್ ಕೈ ತಪ್ಪಿಸಿದ್ರು. ಇದರಿಂದ ಎಲ್ಲರೂ ನೋವಾಗಿದೆ. ಈಗ ಸಮಾಜದ ಪರವಾಗಿ ನಾವು ಒಂದು ತೀರ್ಮಾನ ಕೈಗೊಳ್ಳಬೇಕು ಅಂತ ಹೇಳಿ ಒಂದು ಮೀಟಿಂಗ್ ಮಾಡಿದ್ದಾರೆ. ಏನು ನೋಟಾ ಒತ್ತಬೇಕು ಅಥವಾ ಒಬ್ಬ ಅಭ್ಯರ್ಥಿಗೆ ನಾವು ಮತ ನೀಡಬೇಕಾ, ಪಂಚಮಸಾಲಿ ಸಮಾಜ ಯಾರ ಪರವಾಗಿ ನಿಲ್ಲಬೇಕು ಅಂತ ಹೇಳಿ ಒಂದು ದಿನದಲ್ಲಿ ನಿರ್ಣಯ ಕೈಗೊಳ್ಳಲಾಗ್ತದೆ. ಇದರಿಂದ ಏನು ಶಾಮನೂರು ಕುಟುಂಬದವರ ಅಸಲಿ ರಾಜಕಾರಣ ಈಗ ಶುರುವಾಗಿದೆ ಅಂತ ಹೇಳಿ ಹೇಳ್ಬೋದು. ಅಲ್ಲದೆ ಏನು ಇನ್ನು ಬಿಜೆಪಿಯವರಿಗೆ ಈ ಸಭೆಯಿಂದ ಕೊಂಚ ಗೊಂದಲ ಆಗಿದೆ. ಅಲ್ಲದೆ ಈಗ ಬಿಜೆಪಿ ಮುಖಂಡ ಹಾಗೂ ತೇಜಸ್ವಿ ಪಟೇಲ್ ಅವರು ಏನು ನಿರ್ಣಯ ತಗೊಂತಾರೆ ಅದರ ಬಗ್ಗೆ ಪಂಚಮಸಾಲಿ ಸಮಾಜ ಯಾರ ಬಗ್ಗೆ ಒಲವು ವ್ಯಕ್ತವಾಗ್ತದೆ ಅಂತ ಹೇಳಿ ಕಾದು ನೋಡ್ಬೇಕಾಗಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು HMP ಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.